ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರಸಾದ್ ಕೂಡ ಮಾತಾಡ್ತಾ ಇರೋದು. ನಾನು ಬಂದು ಈಗ ಬೆಲೋತ್ತಲ್ಲಿದ್ದೀನಿ. ನಾವು ಈಗ ಕನಕದಾಸ ಜಯಂತಿ ಮಾಡ್ತಾಯಿದ್ದೀವಿ. ನಮ್ಮ ಜೊತೆ ಇರೋದು ಬೆಲೋತ್ತ ಗ್ರಾಮದ ಅಧ್ಯಕ್ಷರು ರಾಮಣ್ಣವರು. ಬನ್ನಿ, ಅವರೇ ಪರಿಚಯ ಮಾಡಿಕೊಡ್ತಾರೆ. ಬನ್ನಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ರಾಮಣ್ಣ, ಮಾಜಿ ಅಧ್ಯಕ್ಷರು, ಅಲ್ಲಿ ಕನಕ ಸಂಘದ ಅಧ್ಯಕ್ಷರು. ಹೌದು, ಅಲ್ಲಿ ಬೆಲವತ್ತ ಗ್ರಾಮದಲ್ಲಿ ನಾವು ಒಂದು 7 ವರ್ಷದಿಂದ ಕನಕ ಜಯಂತಿ ಮಾಡ್ತಾಯಿದ್ವಿ. ಖಂಡಿತ ಅವ್ರು ಹೇಳ್ತಾರೆ, ಕರೆಕ್ಟಾಗಿದೆ. ಈಗ ನಾನು ಹೇಳಕ್ಕೆ ಬಂದಿರೋ ವಿಷಯ ಏನಂದರೆ, ನಾನು ಬೆಲವತ್ತಲ್ಲಿ 30 ವರ್ಷದಿಂದ ನಿವಾಸ ಇಲ್ಲೇನೆ. ಆದರೆ ನನಗೆ ಇಷ್ಟು ಜನ ನಮ್ಮ ಕನಕದಾಸ ಜಯಂತಿ ಏನಂದರೆ ನಮ್ಮ ಗ್ರೂಪ್ಗಳು ನಮ್ಮ ಬೆಲವತ್ತಲ್ಲಿ ಅಂತ ನನಗೇ ಗೊತ್ತಿರಲಿಲ್ಲ. ಆದರೆ ಅದನ್ನು ಗುರುತಿಸೋರು ಬಂದು ನಮ್ಮ ಇವರು ಅಧ್ಯಕ್ಷರು ರಾಮಣ್ಣ ಮತ್ತು ವಿಶ್ವಣ್ಣವರು ಪ್ರತಿಯೊಂದನ್ನು ಓಡಾಡಿ ರಾಮಣ್ಣ ವಿಶ್ವಣ್ಣವರು ನಮ್ಮ ಬೆಲವತ್ತಲ್ಲಿ ನಮ್ಮ ಕನಕದಾಸ ಜಯಂತಿ ಮಾಡಬೇಕು, ನಮ್ಮ ಒಂದು ಮನತನದವರು, ಒಂದು ನಮ್ಮ ಜನತನದವರು ಇಷ್ಟು ಜನ ಇದ್ದಾರೆ, ಇಲ್ಲಿ ವಾಸವಾಗಿದ್ದಾರೆ, ಬನ್ನಿ ಹುಡುಕದ ಅಂತ ಹೇಳಿ ಈ ಒಂದು ಇಷ್ಟು ಜನ ಹುಡುಕಿದ್ದಾರೆ. ಬನ್ನಿ, ನಾನು ನಿಮಗೆ ಅವ್ರನ್ನೆಲ್ಲ ಪರಿಚಯ ಮಾಡಿಕೊಡ್ತೀನಿ. ನೋಡಿ, ಅಷ್ಟು ಜನ ಪರಿಚಯ ಮಾಡ್ಕೊಡೋಕ್ಕಾಗಲ್ಲ, ತೋರಿಸ್ತೀನಿ ಇಲ್ಲಿಂದ ನಾನು. ಈಗ ನೀವು ನೋಡ್ತಾ ಇರ್ಬೋದು, ಇದು ನಮ್ಮ ಸಂಘದ ಆಫೀಸ್ ಮಾಡ್ಕೊಂಡಿರೋದು. ಈಗ 7 ವರ್ಷ ಆಗಿದೆ ಅಂತ ಈಗ ಆಫೀಸ್ ಓಪನ್ ಆಗಿ. ನಾನು ಇವತ್ತು ಬಂದಿರೋದು, 7 ವರ್ಷದಲ್ಲಿ ಇದೆ ನಾನು ಫಸ್ಟ್ ಬಂದಿರೋದು. ಈಗ ನೋಡ್ತಾ ಇದ್ದೀರಾ ಇಲ್ಲಿ ಎಲ್ಲರೂ. ಈಗ ನಮ್ಮ ಅಧ್ಯಕ್ಷರಿಂದ ಸ್ಟಾರ್ಟ್ ಮಾಡ್ತೀವಿ. ಇವರೇ ನಮ್ಮ ಅಧ್ಯಕ್ಷರು. ಇಲ್ಲಿಂದ ಇವರು ನಮ್ಮ ಸರಿ ಸರ್, ಬನ್ನಿ. ನೋಡ್ತಾ ಇರ್ಬೋದು ನೀವು, ಅಧ್ಯಕ್ಷರು ಇಲ್ಲಿದ್ದಾರೆ ನೋಡಿ. ಇವರು ನೋಡ್ತಾ ಇರ್ಬೋದು. ಇದೇ ನೋಡಿ ನಮ್ಮ ಸಂಘದ ಬೋರ್ಡು. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶರು ಸಂಗೊಳ್ಳಿ ಮತ್ತು ಕನಕದಾಸರು. ನೋಡ್ತಾ ಇರ್ಬೋದು ನೀವು ಬೋರ್ಡುಗಳೆಲ್ಲ. ಇಲ್ಲಿ ನೋಡಿ, ಈಗ ಅಡ್ರೆಸ್ಸು ಕೂಡ ಕೊಟ್ಟಿದ್ದಾರೆ ಎಲ್ಲಿ ಅಂತ. ಆಯುರ್ವೇದಿಕ್ ಹತ್ತಿರ ಬೆಲವತ್ತ ಗ್ರಾಮ ಇದೆ. ಆಯುರ್ವೇದಿಕ್ ಅಂದರೆ ಆಪೋಸಿಟೇನೆ ಇದು. ನೋಡ್ತಾ ಇದ್ದೀರಾ ನೀವು ಒಳಗಡೆ.